ಬಂಗಾಳದ ಮೇಲೆ ಅಮಿತ್ ಶಾ ಮೋದಿ ದಂಡಯಾತ್ರೆ ಈ ಬಾರಿ ಸಕ್ಸಸ್ ಆಗಿದೆ. ಮೋದಿ ಶಾ ರಣತಂತ್ರದ ಎದುರು ಟಿಎಂಸಿ ಛಿದ್ರವಾಗಿದೆ. 15 ವರ್ಷಗಳ ಮಮತಾ ಅಧಿಪತ್ಯ ಇದೆಯಲ್ಲ, ಅದು ಅಂತ್ಯವಾಗಿದೆ. ಮೊಟ್ಟ ಮೊದಲ ಬಾರಿಗೆ ದೀದಿ ಕೋಟೆಯಲ್ಲಿ ಕೇಸರಿ ಧ್ವಜ ಹಾರಾಡ್ತಾ ಇದೆ. 192 ಸ್ಥಾನಗಳೊಂದಿಗೆ ಬಿಜೆಪಿ ಪ್ರಚಂಡ ಗೆಲುವನ್ನು ಸಾಧಿಸ್ತಾ ಇದೆ. ಬಂಗಾಳದಲ್ಲಿ ಸಿಎಂ ಆಗಿ ಸುವೇಂದು ಅಧಿಕಾರಿ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಾಲದ ಮಮತಾ ಬ್ಯಾನರ್ಜಿಯ ಆಪ್ತ ಸುವೇಂದು ಅಧಿಕಾರಿ. ಕಳೆದ ಬಾರಿ 2021ರಲ್ಲಿ ಸುವೇಂದು ಅಧಿಕಾರಿ ಅವರನ್ನ ಬಿಜೆಪಿಗೆ ಸೆಳೆಯುವಲ್ಲಿ ಶಾ ಮೋದಿ ಸಕ್ಸಸ್ ಆಗಿದ್ದು, ಅದರ ಶ್ರಮ ಈಗ ಫಲ ಕೊಡ್ತಾ ಇದೆ. ಕಳೆದ ಬಾರಿ ಕೇವಲ 77 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನ ದಾಖಲಿಸಿತ್ತು. ಈ ಬಾರಿ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವಲ್ಲಿ ಸುವೇಂದು ಅಧಿಕಾರಿ ಅವರ ಶ್ರಮ, ಅಮಿತ್ ಶಾ ಅವರ ಸ್ಟ್ರಾಟರ್ಜಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ವರ್ಕ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡೋದಕ್ಕೆ ಕಾರಣವಾದಂತಹ ಅಂಶಗಳ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ. RSS ನ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋಹನ್ ಭಾಗವತ್ ಅವರು ನೇರವಾಗಿ ಅಖಾಡಕ್ಕೆ ಇಳಿದಿದ್ರು, ಸಾಕಷ್ಟು ರೀತಿಯ ಸ್ಟ್ರಾಟರ್ಜಿಗಳನ್ನ ಮಾಡಿದ್ರು. ಇಲ್ಲಿ RSS ನ ರಣತಂತ್ರ ಫಲ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದೂ ಮತಗಳನ್ನ ಒಗ್ಗೂಡಿಸುವಲ್ಲಿ RSS ಪ್ರಮುಖ ಪಾತ್ರವನ್ನ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿತ್ತು. ಖುದ್ದು ಅಖಾಡಕ್ಕೆ ಧುಮುಕಿದ್ದು ಮೋಹನ್ ಭಾಗವತ್ ಅವರು. ದಲಿತರ ಜೊತೆಗೆ ಸಹಭೋಜನದಿಂದ ಹಿಡಿದು ಹಲವು ರೀತಿಯ ಅಸ್ತ್ರಗಳನ್ನು ಪ್ರಯೋಗಿಸುವಂತಹ ಕೆಲಸ ಮಾಡಿದ್ರು. ನಿಮ್ಮ ಗಮನಕ್ಕಿರಲಿ, 70% ಹಿಂದೂಗಳು ವೆಸ್ಟ್ ಬೆಂಗಾಲ್ನಲ್ಲಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಮಲ ಅಲ್ಲಿ ಅರಳೋದಕ್ಕೆ ಸಾಧ್ಯವಾಗಿರಲಿಲ್ಲ. 2011ರಿಂದ 2026ರವರೆಗೂ ಕೂಡ ಟಿಎಂಸಿ ಇಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿತ್ತು. ಕೊನೆಯದಾಗಿ 2011ಕ್ಕೆ ಎಡರಂಗದ ಆಡಳಿತ ಮುಗಿತಾ ಇದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರು ಸಿಎಂ ಆಗಿ ಕೂತಿದ್ರು.